ಮತ್ತೊಂದು ಬ್ರೇಕಿಂಗ್ ನ್ಯೂಸ್ ಇದೆ. ಚಿಂಚೋಳಿ ಶಾಸಕ ಕಾಂಗ್ರೆಸ್ಗೆ ಕೈ ಕೊಡೋದು ಪಕ್ಕಾನಾ? ಈ ಪ್ರಶ್ನೆ ನಾವು ಕೇಳ್ತಿರೋದಕ್ಕೂ ಕಾರಣ ಇದೆ. ಕಲಬುರಗಿಯ ಚಿಂಚೋಳಿಯಲ್ಲಿ ನಾಳೆ ಸೇವಾಲಾಲ್ ಜಯಂತಿ ಕಾರ್ಯಕ್ರಮ ಆಯೋಜನೆ ಆಗಿದೆ. ಜಯಂತಿಗೆ ಸ್ವಾಗತ ಕೋರುವಂತ ಪೋಸ್ಟರ್ನಲ್ಲಿ ಉಮೇಶ್ ಜಾಧವ್ ಅವರ ಫೋಟೋ ಇದೆ. ಆದರೆ ಬಿಜೆಪಿ ನಾಯಕರ ಜೊತೆ ಅತೃಪ್ತ ಶಾಸಕ ಉಮೇಶ್ ಜಾಧವ್ ಫೋಟೋ ಇರೋದೇ ಇದೀಗ ಚರ್ಚೆ ಆಗ್ತಾ ಇರುವಂತ ವಿಚಾರ, ಹೈಲೈಟ್ ಆಗ್ತಾ ಇರುವಂತ ವಿಚಾರ. ಪಾಲಿಕೆ ವಿಪಕ್ಷ ನಾಯಕ ವಿಠಲ್ ಜಾಧವ್ ಫೋಟೋ ಪಕ್ಕದಲ್ಲಿ ಉಮೇಶ್ ಜಾಧವ್ ಅವರ ಫೋಟೋ ಇದೆ. ಕುತೂಹಲ ಕೆರಳಿಸಿದೆ ಶಾಸಕ ಉಮೇಶ್ ಜಾಧವ್ ಅವರ ನಡೆ. ನೀವು ಕೂಡ ಆ ಒಂದು ಪೋಸ್ಟರ್ ಯಾವ ರೀತಿ ಇದೆ ಅಂತ ನೋಡ್ತಾ ಇದ್ದೀರಾ. ವಿಠಲ್ ಜಾಧವ್ ಅವರ ಫೋಟೋದ ಪಕ್ಕದಲ್ಲೇ ಉಮೇಶ್ ಜಾಧವ್ ಅವರ ಫೋಟೋವನ್ನು ಹಾಕಿಸಲಾಗಿದೆ. ಎಲ್ಲೋ ಒಂದ್ ಕಡೆ ಈ ಮೂಲಕ ಚಿಂಚೋಳಿ ಶಾಸಕ ಕಾಂಗ್ರೆಸ್ಗೆ ಕೈ ಕೊಡೋದು ಪಕ್ಕ ಅನ್ನುವಂಥದ್ದನ್ನ ಪ್ರತಿಬಿಂಬಿಸ್ತಾ ಇದ್ದಾರಾ ಅನ್ನುವಂಥ ಒಂದು ಪ್ರಶ್ನೆ. ಇನ್ನು ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಗೋಪಾಲ್ ಕುಲಕರ್ಣಿ. ಗೋಪಾಲ್, ಹಾಗಾದ್ರೆ ಕಾಂಗ್ರೆಸ್ ಬಿಡೋದು ಪಕ್ಕಾನಾ? ಉಮೇಶ್ ಜಾಧವ್ ಅವರು ಬಿಜೆಪಿ ನಾಯಕರ ಜೊತೆ ಕಾಣಿಸ್ಕೊಳ್ತಾ ಇರೋದ್ರ ಜೊತೆಗೆ ಪೋಸ್ಟರ್ಗಳಲ್ಲೂ ಕೂಡ ಬಿಜೆಪಿ ನಾಯಕರ ಫೋಟೋ ಜೊತೆನೆ ಅವ್ರ ಫೋಟೋ ರಾರಾಜಿಸ್ತಾ ಇದೆಯಲ್ಲ. ಅಂಕಿತ, ಏನು ಕಲಬುರಗಿ ಜಿಲ್ಲೆ ಚಿಂಚೋಳಿ ತಾಲೂಕಿನ ಅತೃಪ್ತ ಕೈ ಶಾಸಕ ಉಮೇಶ್ ಜಾಧವ್ ಅವರು ಬಹುತೇಕವಾಗಿ ಏನಂತ ಹೇಳಿದ್ರೆ ಅವರು ಬಿಜೆಪಿ ಸೇರೋದಕ್ಕೆ ಎಲ್ಲಾ ಮುಹೂರ್ತ ಫಿಕ್ಸ್ ಆಗಿದೆ ಅಂತ ಗೊತ್ತಾಗ್ತಾ ಇದೆ. ಕಾರಣ ಅಂತ ಹೇಳಿದ್ರೆ ಹಂತ ಹಂತವಾಗಿ ಅವರು ತಮ್ಮ ಚಿಂಚೋಳಿ ಕ್ಷೇತ್ರದ ಜನರಿಗೆ ಹಂತ ಹಂತವಾಗಿ ಒಂದೊಂದೇ ವಿಚಾರಗಳನ್ನ ಹೇಳ್ತಾ ಇದ್ದಾರೆ. ಅಂದ್ರೆ ನಾನು ಕಾಂಗ್ರೆಸ್ಗೆ ಕೈ ಕೊಡ್ತಾ ಇದ್ದೀನಿ, ಬಿಜೆಪಿಗೆ ಸೇರ್ತಾ ಇದ್ದೀನಿ, ಈ ಬಗ್ಗೆ ನೀವು ಒಂದೊಂದು ಸಿದ್ಧತೆಗಳನ್ನ ಮಾಡಿಕೊಳ್ಳಿ ಅಂತ ಹೇಳಿ ಅವರು ಪರೋಕ್ಷವಾಗಿ ಕಾರ್ಯಕರ್ತರಿಗೆ ತಿಳಿಸಿದ್ದಾರೆ. ಹಾಗಾಗಿ ಚಿಂಚೋಳಿಯಲ್ಲಿ ಮೊನ್ನೆ ಒಂದು ಡೆವಲಪ್ಮೆಂಟ್ ಏನು ಕಾಂಗ್ರೆಸ್ ಗ್ರೂಪ್ ಇಂದ ಎಲ್ಲರೂ ಎಕ್ಸಿಟ್ ಆಗಿದ್ರು. ಅದಾದ ನಂತರ ಈಗ ಮತ್ತೊಂದು ಮಹತ್ತರ ಬೆಳವಣಿಗೆ ಅಂತ ಹೇಳಿದ್ರೆ ಚಿಂಚೋಳಿ ಅರೇಂಜ್ ಮಾಡಿದಂತ ಸೇವಾಲಾಲ್ ಜಯಂತ್ಯೋತ್ಸವ ಒಂದು ಕಾರ್ಯಕ್ರಮ ಇದೆ. ಆ ಕಾರ್ಯಕ್ರಮಕ್ಕಾಗಿ ಸ್ವಾಗತ ಒಂದು ಪೋಸ್ಟರ್ ಅನ್ನ ಅಂಟಿಸಲಾಗಿದೆ. ಸೊ ವಿರೋಧ ಪಕ್ಷದ ಮಹಾನಗರ ಪಾಲಿಕೆ ವಿರೋಧ ಪಕ್ಷ ನಾಯಕ ವಿಠಲ್ ಜಾಧವ್ ಅವರ ಪಕ್ಕದಲ್ಲಿ ಉಮೇಶ್ ಜಾಧವ್ ಅವರ ಫೋಟೋ ಕೂಡ ಬಳಸಲಾಗಿದೆ. ಅಂದ್ರೆ ಒಂದೇ ಪೋಸ್ಟರ್ ಅಲ್ಲಿ ಬಿಜೆಪಿ ನಾಯಕರ ಜೊತೆ ಉಮೇಶ್ ಜಾಧವ್ ಅವರ ಫೋಟೋ ಬಂದಿರೋದು ಅಲ್ಲಿರ್ತಕ್ಕಂಥ ಬೆಂಬಲಿಗರಿಗೆ ಈಗಾಗಲೇ ಸೂಚನೆ ಸಿಕ್ಕಿದೆ. ಅಂದ್ರೆ ನಮ್ಮ ನಾಯಕರು ಬಿಜೆಪಿ ಸೇರ್ತಾರೆ ಅಂತೇಳಿ ಖುದ್ದು ಉಮೇಶ್ ಜಾಧವ್ ಅವರಿಗೆ ಸೂಚನೆ ಕೊಟ್ಟಿದ್ದಾರೆ ಅಂತೇಳಿ ಇಲ್ಲಿ ಗೊತ್ತಾಗ್ತಾ ಇದೆ. ಅಂಕಿತಾ, ಓಕೆ, ಧನ್ಯವಾದ ಗೋಪಾಲ್ ಕುಲಕರ್ಣಿ ತಮ್ಮೆಲ್ಲ ಮಾಹಿತಿಗಾಗಿ.